ಸೊ ಗಾಯ್ಸ್ ಇವಾಗ ಇಲ್ಲಿ ನಾನು ಡೇ 3 ವ್ಲಾಗ್. ಸೊ ಗಾಯ್ಸ್ ಇದನ್ನು ನಾನು ಯಾಕೆ ಡೇ 4 27 ಡಿಸೆಂಬರ್ ಆಗ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ಗಾಯ್ಸ್ ಡೇ 3ಯಲ್ಲಿ ಏನೂ ಆಗಲಿಲ್ಲ ಗಾಯ್ಸ್. ಯಾಕಂದರೆ ಡೇ 3ಯಲ್ಲಿ ಯಾರೂ ಬಂದೇ ಇಲ್ಲ ಎಕ್ಸೆಪ್ಟ್ ಅದು ಒಂದು ಸ್ಯಾಂಡ್ ಒಂದು ಬಂತು, ಅಂದರೆ ಮರಳು ಮಾತ್ರ ಬಂದು ಆ ಟ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ಗಾಯ್ಸ್ ಇಲ್ಲಿ ನೋಡಿ, ಈಗ ಕೆಲಸ ನೆನ್ನೆ ಎಷ್ಟಿತ್ತು ಅಷ್ಟೇ ಇರೋದು, ಯಾಕಂದರೆ ಏನೂ ಪ್ರೋಗ್ರೆಸ್ ಆಗಿಲ್ಲ. ಒಂದು ಚೇಂಜಸ್ ಆಗಿದೆ, ಅದೇನು ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಮನೆ ಫುಲ್ಲು ಚೇಂಜ್ ಮಾಡಿದ್ದೀವಿ. ಇಲ್ಲಿ ಉಯ್ಯಾಲೆ ಇತ್ತಲ್ಲ ಮೇಲ್ಗಡೆ, ಫುಲ್ ಕ್ಲೀನಾಗಿದೆ ಕೆಳಗಡೆ, ಮತ್ತು ಉಯ್ಯಾಲೆ ಇತ್ತಲ್ಲ ಮೇಲೆ, ಅದನ್ನು ನಾವು ಮತ್ತೆ ಕೆಳಗಡೆ ತಂದಿದ್ದೀವಿ. ಸೊ ಗೈಸ್ ಇದ್ರದ್ದು ಮ್ಯಾಕ್ಸಿಮಮ್ ವೇಟ್ ಕೆಪಾಸಿಟಿ ಬಂದು 200 kgs. ಇದರಿಂದ ಫುಲ್ 200 kgs ತನಕ ಜನ ಇದ್ರ ಮೇಲೆ ಕೂತ್ಕೊಬೋದು. ಮತ್ತು ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಫ್ಲೋರೆಲ್ಲ ಕರೆಕ್ಟಾಗಿ ಕ್ಲೀನಾಗಿದೆ, ಮತ್ತೆ ಧೂಳಾಗುತ್ತೆ ಆದರೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಡೈನಿಂಗ್ ಟೇಬಲ್ ಇತ್ತು ಕಡೆ ಬಂದಿದೆ, ಮತ್ತು ಸೋಫಾ ಎಲ್ಲ ಹತ್ತು ಕಡೆ ಇದೆ. ಮತ್ತು ಗಾಯ್ಸ್ ಇಲ್ಲಿ 2 ಚಿಕ್ಕದು ಸೋಫಾ ಇದೆ. ಮತ್ತು ಗಾಯ್ಸ್ ಇಲ್ಲಿ ನಾವು ಡೋರ್ ಆ್ಯಡ್ ಮಾಡಬೇಕು. ಅದು ಆ್ಯಕ್ಚುಲಿ ಇವತ್ತು ನಡಿಬೇಕಾಗಿದ್ದು, ಇವತ್ತು ನಡೆಯೋಕ್ಕಾಗಲಿಲ್ಲ, ಯಾಕಂದರೆ ಜನ ಬರಲಿಲ್ಲ ಕೆಲಸ ಮಾಡೋಕ್ಕೆ. ನಾಳೆಯಿಂದ ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಗಾಯ್ಸ್ ಇಲ್ಲಿ ನಾನು ಒಂದು ಸತಿ ಈಚ್ ಕಡೆ ಹೋಗಿ ತೋರಿಸ್ಕೊಂಬರ್ತೀನಿ, ಈಚ್ ಕಡೆ ಏನೇನು ನಡೀತಾ ಇದೆ ಅಂತ. ಸೊ ಗಾಯ್ಸ್ ಈಚ್ ಕಡೆ ನಾನು ನೆನ್ನೆ ತೋರಿಸ್ದಂಗೆ, ನೆನ್ನೆ ಎಲ್ಲ ಮೊನ್ನೆ ವೀಡಿಯೋ ಹಾಕ್ದಂಗೆ. ಸೊ ಗಾಯ್ಸ್ ಈಚ್ ಕಡೆ ತುಂಬ ಅಂದರೆ ತುಂಬ ಪ್ರೋಗ್ರೆಸ್ ಅನ್ನೋಕ್ಕಾಗಲ್ಲ, ಒಟ್ಟಿನಲ್ಲಿ ತುಂಬ ಕೆಲಸ ಆಗಿದೆ. ಮೊದಲು ಇಲ್ಲೊಂದು ತೊಟ್ಟಿ ಇತ್ತು ಸಿಮೆಂಟಿಂದು, ಅದು ಎಲ್ಲ ಓಡಿಸಾಕಿದ್ದೀವಿ. ಮತ್ತು ಗಾಯ್ಸ್ ಇಲ್ಲೆಲ್ಲ ಕ್ಯೂರಿಂಗ್ ನಡೀತಾನೆ ಇರುತ್ತೆ, ಅಂದರೆ ನೀರು ಹಾಕ್ತಾನೆ ಇರ್ತೀನಿ ನಾನೇ, ಯಾಕಂದರೆ ಇದು ಮತ್ತೆ ಸಿಮೆಂಟ್ ಹಾಕ್ಬೇಕಾದ್ರೆ ಮತ್ತೆ ಏನೋ ಪ್ರಾಬ್ಲಮ್ ಆಗಬಾರ್ದಂತ. ಮತ್ತು ಗಾಯ್ಸ್ ಇಷ್ಟು ಜಾಗನ ನಾರ್ಮಲಾಗೇ ಬಿಟ್ಟಿದ್ದೀವಿ. ಮತ್ತು ಗಾಯ್ಸ್ ಇಲ್ಲಿ ಮುಂದೆ ಹೋಗಿದ್ರೆ, ಮತ್ತು ಗಾಯ್ಸ್ ಇದು ಈಚ್ ಕಡೆಯಿಂದ ಡೋರು, ಬಾಲ್ಕನಿ ಡೋರು. ಸೊ ಗಾಯ್ಸ್ ಇದೇನು ಇಂಪಾರ್ಟೆಂಟ್ ಇರಲಿಲ್ಲ, ಆದರೂ ನಾವು ಬಾಲ್ಕನಿ ಇರಲಿ ಅಂತ ಮಾಡಿಸ್ತಾ ಇದ್ದೀವಿ. ಸೊ ಗಾಯ್ಸ್ ಇದು ಅಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ದೀವಿ. ಮತ್ತು ಗಾಯ್ಸ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಬರೋದು, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಇದನ್ನ ಆ್ಯಡ್ ಮಾಡಿದ್ದೀವಿ, ಅಂದರೆ ಒಂದು ಸ್ವಲ್ಪ ಖಾಲಿ ಜಾಗ, ಎಲ್ಲಿ ನಾವು ಫ್ಲವರ್ದು ಪ್ಲ್ಯಾಂಟ್ಸ್ ನೆಟ್ಟಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅಲ್ಲಿಂದ ಹಿಡ್ದು ಮತ್ತು ಈ ಕಾರ್ನರ್ ತನಕ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಗಿಡ ಬೆಳ್ಕೊಬೋದು. ಅಂದರೆ ಸುಮ್ಮನೆ ಬ್ಯಾಕ್ ಯಾರ್ಡಲ್ಲಿ ಒಂದು ಫ್ಲವರ್ ಟೈಪಿಂದೋ ತುಳಸಿನೋ ಏನಾದರೂ ಬೇರೆ ಬೆಳ್ಕೊಬೋದು. ಸೊ ಗಾಯ್ಸ್ ಅದಕ್ಕೆ ಇದು ಪ್ರಾಬಬಲಿ ಮೋಸ್ಟ್ಲಿ ನಾಳೆ ಡೋರ್ ಫಿಟ್ ಮಾಡ್ತೀವಿ. ಇದಕ್ಕೆ ಮತ್ತು ಸೇಫ್ಟಿ ಗೇಜ್ ಬೇಕಾಗುತ್ತೆ. ಆ ಸೇಫ್ಟಿ ಗೇಜ್ ಇಂಪಾರ್ಟೆಂಟ್ ಯಾಕೆ ಅಂದರೆ ಗಾಯ್ಸ್ ಇಲ್ಲಿ ಫುಲ್ ಕಾಡಿದೆ, ಮತ್ತು ಆ ಕಾಡಲ್ಲಿ ಫುಲ್ಲು ಪ್ರಾಣಿ ಏನಾದರೂ ಕಳ್ಳರು ಎಲ್ಲ ಬಂದರೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಅಂತ ಸೇಫ್ಟಿ ಗೇಟ್ಸ್ ಹಾಕಬೇಕು. ಈಗ ಗಾಯ್ಸ್ ಇದು ಅವತ್ತೇ ನಾನು ಮತ್ತು ನಮ್ಮ ಮಾಮ ಹೋಗಿ ಇದು ನಮ್ಮ ಮನೆಗೆ ಏನೇನು ಆಲ್ಟ್ರೇಷನಿಗೆ ಬೇಕಲ್ಲ ಅದೆಲ್ಲ ಸಾಮಾನು ತಂದಿದ್ದೀವಿ. ಹೊಸ ಗೀಝರು ಮತ್ತು ಹೊಸ ಕಮೋಡು, ಅದು ನಮ್ಮ ಮನೇಲಿ ಇಂಡಿಯನ್ ಕಮೋಡ್ ಇದು ವೆಸ್ಟರ್ನ್ ಕಮೋಡ್ ತಂದಿದ್ದೀನಿ. ಎಕ್ಸ್ಟ್ರಾ ಪೈಪು, ಟ್ಯೂಬ್ ಲೈಟ್ಸು ಅದೆಲ್ಲ ತಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಮುಂದೆ ವಾಷಿಂಗ್ ಮೆಷೀನು, ಫ್ರಿಜ್ಜು 2 ತರಬೇಕು, ಅದಕ್ಕೆ ಬೇರೆ ದಿವಸ ಹೋಗ್ತೀವಿ. ಈಗ ಇದು ಇಷ್ಟೆಲ್ಲ ತಂದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಗಾಯ್ಸ್, ಇದು ಅದೇ ಹೊಸ ಕಮೋಡು, ಇದನ್ನೇ ನಾವು ತಂದಿರೋದು. ಸೊ ಗಾಯ್ಸ್ ನೀವು ನೋಡಿದ್ರಲ್ಲ, ನೆನ್ನೆ ಎಷ್ಟೊಂದೆಲ್ಲ ತರಿಸಿದ್ವಿ, ಅಂದರೆ ಅದಕ್ಕೆಲ್ಲ ಸೇರಿ ಟೋಟಲ್ 37,000 ಏನೋ ಆಗಿತ್ತು. ನಾನು ಕೆಳಗಡೆ ಹಾಕಿದರೆ ನೋಡಿ. ಸೊ ಗಾಯ್ಸ್ ಈಗ ಬನ್ನಿ, ಈಗ ನಾವು ಮಾರ್ಕೆಟಿಗೆ ಹೋಗಬೇಕು. ಮಾರ್ಕೆಟಿಗೆ ಹೋಗಾದ್ಮೇಲೆ ಸೇಫ್ಟಿ ಗೇಜು ಮತ್ತು ಶೀಟ್ನ ಹಾಕಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಅದು ಪೈಪ್ಸು ಮತ್ತು ನೆನ್ನೆ ಏನೇನು ತಂದಿದ್ವಲ್ಲ ಅದೆಲ್ಲ ಬಂದಿದೆ. ಸೊ ಗಾಯ್ಸ್ ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಆಗಿದೆ. ನಾನು ಹಿಂದ್ಗಡೆ ಕೂತಿದ್ದೀನಿ, ಅಂದರೆ ವಿಡಿಯೋ ಮಾಡ್ಕೊಳಕ್ಕೆ. ಫುಲ್ಲು ಗಾಯ್ಸ್ ಬ್ಯಾಕ್ ಪೇನ್ ಹೆಂಗೆ ಬಂತು ಅಂದರೆ, ಸೊ ಗಾಯ್ಸ್ ಹೇಳ್ಕೊಳಕ್ಕಾಗಲ್ಲ. ಅದು ಗಾಯ್ಸ್ ಈಗ ನಾನು ನಿಮಗೆ ಜರ್ನಿ ಹೆಂಗೆ ಬರ್ತಿದೆ, ಜರ್ನಿ ಹೆಂಗಾಗ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಗಾಯ್ಸ್ ನೀವು ಬೈ ದ ವೇ ನನ್ನದು ವಾಯ್ಸ್ ಡಿಫ್ರೆಂಟಾಗಿ ಕೇಳಿಸ್ತಿದೆ. ಸೊ ಗಾಯ್ಸ್ ಇದು ನಾನು ಬೇಸಿಕ್ಲಿ ಹೊಸ ಮೈಕ್ ತೊಗೊಂಡಿದ್ದೀನಿ. ಹೊಸ ಮೈಕಲ್ಲಿ ಇದನ್ನು ನಾನು ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಈ ಮೈಕ್ ಕಂಪ್ನಿ ಬಂದು ಲ್ಯಾವಿಸ್ಟರ್ ಅಂತ, ಲ್ಯಾವಿಸ್ಟರ್ದು ಒಂದು ವೈರ್ದು ಮೈಕ್, ಇದು ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್ ಇಲ್ಲಿ ನೀವು ಗಾಳಿದು ಅದೆಲ್ಲ, ಅಂದರೆ ಫುಲ್ ಗಾಳಿ ಬೀಸ್ತಾ ಇದೆ. ನಾನು ಈಚ್ ಕಡೆ ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ, ಸೌಂಡ್ ಜಾಸ್ತಿ ಇದೆ ಅಂತ, ಅದಕ್ಕೆ ಗಾಯ್ಸ್ ಗಾಳಿ ಒಂದು ಸ್ವಲ್ಪ ನಿಮಗೆ ಕೇಳಿಸ್ತಾ ಇರ್ಬೋದು.
ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ನಮ್ಮ ಊರಲ್ಲಿರೋ ಟೌನು, ಅಂದರೆ ಚಿಕ್ಕ ಟೌನು. ಸೊ ಗೈಸ್ ಈಗ ನಾವು ಹೋಗ್ತಿರೋದು ಮಧುಗಿರಿಗೆ, ಅಂದರೆ ನಮ್ಮೂರಿಗೂ ಮತ್ತು ಮಧುಗಿರಿಗೆ ಬರೀ 14 ಕಿಲೋಮೀಟರ್ಸ್ ಮಾತ್ರ ಡಿಫ್ರೆನ್ಸು. ಸೊ ಗೈಸ್ ಅದಕ್ಕೆ ಏನಾದರೂ ತೊಗೊಬೇಕಂದ್ರೆ ನಾವು ಮಧುಗಿರಿಗೆ ಹೋಗಬೇಕು. ಸೊ ಗೈಸ್ ಮಧುಗಿರಿಯಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಫಸ್ಟ್ ನಾವು ಗೇಜ್ ತೊಗೊತೀವಿ, ಅದಾದಮೇಲೆ ನಾವು ಇದು ಏನದು ಶೀಟ್ ತೊಗೊಳಕ್ಕೆ ಹೋಗ್ತೀವಿ. ಸೊ ಗೈಸ್ ಈಗ ಬನ್ನಿ, ಈಗ ಟ್ರಾವೆಲಿಂಗ್ ಅಲ್ಲಿ ಏನೇನು ನಡೀತಾ ಇದೆ ಅಂತ ತೋರಿಸ್ತೀನಿ. ಸೊ ಗೈಸ್ ಈಗ ನಾವು ಫಸ್ಟು ಗೇಟ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇಲ್ಲಿ ನಾವು ಗೇಟ್ಸ್ ತರೋಕ್ಕೆ, ಸೇಫ್ಟಿ ಗೇಟ್ ತರೋಕ್ಕೆ ಬಂದಿದ್ದೀವಿ. ಸೊ ಗೈಸ್ ಇಲ್ಲಿ ಒಂದು ಸ್ವಲ್ಪ ಅಡ್ರೆಸ್ ನೋಡ್ತಾ ಇದ್ದೀವಿ, ಯಾಕಂದರೆ ಅಡ್ರೆಸ್ ಒಂದು ಸ್ವಲ್ಪ ಇದಾಗಿತ್ತು, ಅದಕ್ಕೆ ಗೈಸ್ ಇವಾಗ ಬನ್ನಿ ಅಡ್ರೆಸ್ ಸಿಕ್ಕಿದೆ. ಇವಾಗ ಒಳಗಡೆ ಹೋಗ್ಬೇಕು ಗೈಸ್. ಇಲ್ಲಿ ನೀವು ದಾರಿ ತೋರಿಸ್ತೀನಿ ನೋಡಿ ಗೈಸ್. ರೋಡ್ ಹೆಂಗಿದೆ ಅಂದರೆ ಅಕಸ್ಮಾತ್ ನಮ್ಮ ಥರ ಒಂದು ಚಿಕ್ಕ ಆಟೋ ಅಥವಾ 2 ಕಾರ್ ಒಟ್ಟಿಗೆ ಹೋದರೆ ಗೈಸ್ ಒಟ್ಟಿಗೆ ಹೋಗೋಕ್ಕಾಗಲ್ಲ, ಅಷ್ಟು ಚಿಕ್ಕ ರೋಡ್ ಇದೆ. ರೋಡ್ ಅಂತಲೂ ಯಾಕಾದರೂ ಕರೀತಾರೋ ಗೊತ್ತಿಲ್ಲ. ಸೊ ಗೈಸ್ ಇದು ನೀವು ನೋಡ್ತಿರ್ಬೋದು, ಇದು ನಮ್ಮ ಹೊಸ ಸೇಫ್ಟಿ ಗೇಟು. ಇದು ಟೋಟಲಾಗಿ 45 kgs ಇದೆ ಟೋಟಲಾಗಿ. ಸೊ ಗೈಸ್ ಅದೇ ನಮ್ಮದು ಮೇನ್ ಡೋರ್ ಹತ್ರ ಇದೆಯಲ್ಲ ಸೇಫ್ಟಿ ಗೇಟು. ಸೊ ಗೈಸ್ ಅದಿರೋ 60 kgsದು ಒಂದು ಗೇಟು ಏನದು 30 kg ಇದೆ, ಇನ್ನೊಂದು ಗೇಜು 30 kg ಇದೆ. ಸೊ ಗೈಸ್ ನಮ್ಮದು ಹಳೇದು 60 kgದು, ಇದು 45 kgದು. ಸೊ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ದಾರಿಗಳು ಹೆಂಗಿದೆ ಗೈಸ್, ಸೈಕ ಇದೆ, ಆಫ್ ರೋಡಿಂಗ್ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ಗೈಸ್ ಇವಾಗ ನಾವು ಮಧುಗಿರಿಗೆ ಹೋಗ್ತಾ ಇದ್ದೀವಿ. ಮಧುಗಿರಿಗೆ ಹೋಗೋ ದಾರಿ ನಾನು ನಿಮ್ಗೆ ತೋರಿಸ್ತೀನಿ. ಮಧುಗಿರಿಲಿ ಏನು ಸ್ಪೆಷಾಲಿಟಿ ಅಂದರೆ ಗೈಸ್, ಮಧುಗಿರಿಲಿ ಏಷ್ಯಾಸ್ ಬಿಗ್ಗೆಸ್ಟ್ ಸಿಂಗಲ್ ರಾಕ್ ಮೌಂಟೇನ್ ಇದೆ. ಅಂದರೆ ಇಡೀ ಏಷ್ಯಾದಲ್ಲಿ ಒಂದೇ ಒಂದು ಕಲ್ಲಿಂದ ಇನ್ವೆಂಟ್ ಆಗಿರೋ ಬೆಟ್ಟ ಇದೆ. ಸೊ ಗೈಸ್ ನೀವು ಹೋಗ್ಬಿಟ್ಟು ಗೂಗಲ್ಗೆ ಹೋಗಿ ಮಧುಗಿರಿ ಅಂತ ಸರ್ಚ್ ಮಾಡಿ, ಮಧುಗಿರಿ ತುಮಕೂರು ಅಂತ, ಏಷ್ಯಾಸ್ ಬಿಗ್ಗೆಸ್ಟ್ ಸಿಂಗಲ್ ರಾಕ್ ಮೌಂಟೇನ್ ಇರೋದಲ್ಲೇ. ಸೊ ಗೈಸ್ ಈಗ ಬನ್ನಿ ಗೈಸ್, ಇದೇ ಮಧುಗಿರಿ. ಸೊ ಗೈಸ್ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ದೊಡ್ಡ ಬೆಟ್ಟ, ಅದೇ ಮಧುಗಿರಿದು ಬೆಟ್ಟ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಥರ ಇರುತ್ತೆ, ಸೂಪರ್ ಮಾರ್ಕೆಟು, ಮಾಲೆಲ್ಲ ಅನ್ನೋಕ್ಕಾಗಲ್ಲ, ಒಟ್ಟು ನಾರ್ಮಲಾಗಿ ಸ್ಟೋರ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಪೆಟ್ರೋಲ್ ಬಂಕು ಅದೆಲ್ಲ ಇಲ್ಲೇ ಸಿಗುತ್ತೆ ಗೈಸ್. ಈಗ ಇಲ್ಲಿ ಹೋಗ್ಬಿಟ್ಟು ಶೀಟ್ನ ತೊಗೊಬೇಕು ಗೈಸ್. ಶೀಟ್ನ ತೊಗೊಳಕ್ಕೆ ಅಲ್ಲೇ ಎಲ್ಲ ದಾರಿ ಇದೆಯಂತೆ, ಅಲ್ಲಿ ಹೋಗಿ ತೊಗೊಬೇಕು. ಸೊ ಗೈಸ್ ಇಲ್ಲಿ ನಾನು ಬೆಟ್ಟ ತೋರಿಸ್ತೀನಿ ನೋಡಿ, ಮಧುಗಿರಿದು ಬೆಟ್ಟ. ಒಂದು ಸ್ವಲ್ಪ ಹತ್ರ ಬರಲಿ, ಬೆಟ್ಟ ತೋರಿಸ್ತೀನಿ ನಾನು ನಿಮಗೆ ನೋಡಿ ಗೈಸ್. ಇದೇ ದೊಡ್ಡ ಬೆಟ್ಟ. ಇದು ನಮ್ಮಿಂದ ಒಂದು 20 ಕಿಲೋಮೀಟರ್ ಇನ್ನೂ ದೂರ ಇದೆ, ಆದರೂ ಅಷ್ಟು ಹತ್ರ ಕಾಣಿಸುತ್ತೆ ನೋಡಿ. 20 ಕಿಲೋಮೀಟರ್ ದೂರ ಇದ್ರೂ ಅಷ್ಟು ಹತ್ರವಾಗಿ ಕಾಣಿಸುತ್ತೆ ಅದು. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಶೀಟ್ ತೊಗೊಳಕ್ಕೆ ಬಂದಿದ್ದೀವಿ. ನಾವು ಬೇಸಿಕ್ಲಿ ಆರ್ಡರ್ ಮಾಡಿರೋದು ಸ್ಪೆಷಲ್ ಶೀಟ್ಸು. ಅದೇ ಈಗ ಹೊಸ ಮಾಡೆಲ್ ಶೀಟ್ಸ್ ಬಂದಿದೆಯಲ್ಲ ಗೈಸ್, ಆ ಹೊಸ ಮಾಡೆಲ್ ಶೀಟ್ಸ್ನ ನಾವು ಆರ್ಡರ್ ಮಾಡಿರೋದು. ಅದೇ ನಾರ್ಮಲ್ ಶೀಟ್ಸ್ ನಮ್ಮ ಹತ್ರ ಹಳೇದಿದ್ದು ಬ್ಲೂ ಕಲರಲ್ಲಿ. ಆದರೆ ಗೈಸ್ ಇವಾಗ ನಮ್ಮ ಹತ್ರ ಇರೋದು ರೆಡ್ ಕಲರ್ದು, ಅಂದರೆ ಫುಲ್ ಈಗ ಹೊಸ ಮಾಡೆಲ್ ಬಂದಿದೆ ರೆಡ್ ಕಲರ್ ಶೀಟ್ಸು. ನಾನು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಹಾಕಾದ್ಮೇಲೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಬರೀ ನಾನು ಪರ್ಚೇಸಿಂಗ್ ಮಾತ್ರ ಎಲ್ಲ ತೋರಿಸ್ತಿರೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬೇರೆ ಎಲ್ಲ ಹೆಂಗಿದೆ ಅಂತ ಗೈಸ್. ಸೊ ಗಾಯ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಅದೇ ರೆಡ್ ಕಲರ್ ಶೀಟು ನಾವು ಆರ್ಡರ್ ಮಾಡಿರೋದು. ಆ್ಯಕ್ಚುಲಿ ಗಾಯ್ಸ್ ಇಲ್ಲಿ ಆರ್ಡರ್ ಮಾಡಿರೋ ಶೀಟ್ ಸಿಕ್ಕಲ್ಲ, ನಾವು ಸ್ಪೆಷಲಾಗಿ ಆರ್ಡರ್ ಮಾಡಿದ್ದೀವಿ, ಅದಕ್ಕೆ ಗಾಯ್ಸ್ ಇಲ್ಲಿ ಸಿಕ್ಕಿದ್ದು. ಮತ್ತು ಗಾಯ್ಸ್ ಈಗ ಇದಕ್ಕೆಲ್ಲ ಸೇರಿ 65,000 ಏನೋ ಆಗಿದೆ, ಅದೇ ನೆಟ್ಟು ಬೋಟು ಅದೆಲ್ಲ ಸೇರಿ. ಸೊ ಗಾಯ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋ ಬೇಕಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ತನಕ ಕಾಯಿರಿ. ಗುಡ್ ಬೈ.